ಈಗ ನಾನು ನಿಮ್ಮ ಹಳ್ಳಿ ಹುಡುಗ ಇವತ್ತು ಬಂದು ಯಾರಪ್ಪ ಡ್ಯೂಟಿಗೆ ಅಂದರೆ ನಮ್ಮ ಮಂಜು ಬಂದವನೇ. ಮಂಜುನ ಯಾರಪ್ಪ ಅಂತ ತೊಗೊಂಡಿದ್ದೀರ, ನಮ್ಮ ಮಂಜುನ ಎಲ್ಲರೂ ಗೊತ್ತಿರ ನೋಡಿಸ್ತೀನಿ. ಆಮೇಲೆ ಅವನ್ನೆಲ್ಲ ಮಂಜುನ ಕೂಗಲ್ಲ, ಅಲ್ಲ ನಾವೆಲ್ಲ ಕೂಗೋದು ರೊಟ್ಟಿ ಅಂದ್ಬಿಟ್ಟಿದೆ ನೋಡಿ. ಇವನೇ ನಮ್ಮ ರೊಟ್ಟಿ, ಇವನ ಹೆಸರು ಹೆಸರು ಬಂದ್ರೆ ರೊಟ್ಟಿ ಅಂದ್ಬಿಟ್ಟು. ಮಂಜುನ ಅಂತ ಯಾರು ಹೋಗ್ಬೇಡ್ರಿ, ಎಲ್ಲ ರೊಟ್ಟಿ ಅಂತ ಕೂಗ್ರೆ. ಒಂದೇ ಕದ ಗಾಡಿ 2 ಗಾಡಿ ತರಿಸ್ಕೊಂಡಿದ್ದೀನಿ ಇವತ್ತು. ಫಸ್ಟ್ ಗಾಡಿ ಹಾಕಿದ್ದೀನಿ ನಮ್ಮ ರೊಟ್ಟಿ ಗಾಡಿ, 2ನೇ ಗಾಡಿ ಬಂದು ಪ್ರಶಾಂತ್ ಹಾಕಿದ್ದೀನಿ ಕೆಳಗಳೆಲ್ಲನೂ. ಈ ಕಡೆ ಸ್ವಲ್ಪ ಕೇಳ್ತವ್ರೆ, ಆ ಕಡೆ ಕೇಳ್ತವ್ರೆ, ತುಂಬ್ತಾರೆ ಆಲ್ರೆಡಿ. ಫಸ್ಟ್ ಬಂದು ನಮ್ಮ ರೊಟ್ಟಿ ಗಾಡಿ ಲೋಡ್ ಮಾಡಿ ಕಳಿಸ್ಬೇಕು, ಯಾಕಂದ್ರೆ ಕಂಪ್ನಿ ಗಾಡಿ ಅಲ್ಲ ಗುರು. ಫಸ್ಟ್ ಬಂದಿದ್ದು ಅವನೇ, ಅದು ಗಾಡಿ ಕಳಿಸ್ಬಿಟ್ಟು ನೆಕ್ಸ್ಟ್ ಪ್ರಶಾಂತ್ ಗಾಡಿ ಮಾಡಬೇಕು. ಅದು ಆ ಕಡೆ ಬಂದು ನಿಂತ್ಕೊಂಡಿದೆ, ಕಳ್ಕೊಂಡು ಇಳಿಸ್ಬಿಟ್ಟಿದ್ವಿ ಆಲ್ರೆಡಿ. ಜಲ್ದಿ ಕೇಳ್ರಪ್ಪ ಅಂದೆ, ಸರ್ ಆಯ್ತು ನಾನು ಜಲ್ದಿ ಕೇಳ್ತೀವಿ ಅಂತೇಳಿ ಈ ಗಾಡಿ ಕಳಿಸ್ಬಿಟ್ಟು ಆಮೇಲೆ ನಾಷ್ಟ ಮಾಡ್ರಿ ಅಂತ ಹೇಳಿದೆ. ಸರಿ ಅವ್ರು ಕೂಡ ಈ ಗಾಡಿ ಕಳಿಸ್ಬಿಟ್ಟು ನಾಷ್ಟ ಕೂಡ ಮಾಡಿದ್ರು. ಆ ಕಡೆ ಸ್ವಲ್ಪ ಕೇಳ್ತವ್ರೆ, ಈ ಕಡೆ ತುಂಬ್ತವ್ರೆ. ಬಿಸಿಲು ಬೇರೆ ಜಾಸ್ತಿ ಆಗ್ಬಿಟ್ಟು ಮಧ್ಯಾಹ್ನ ಬೇರೆ ಸರಿ ಅಂದ್ಬಿಟ್ಟಿದೆ. ಪವನ್ಗೆ ಹೇಳಿದೆ ಗಾಡಿ ವ್ಯವಸ್ಥೆ ಹಾಕಿ ನಿಲ್ಸಪ್ಪ, ನಿಂದು ಶುರು ಮಾಡ್ತೀವಿ ಅಂದ್ಬಿಟ್ಟಿದೆ. ಸರಿ ಅಂದ್ಬಿಟ್ಟಿದೆ. ಆ ಕಡೆ ತಗೊಂಡು ಗಾಡಿ ಈ ಕಡೆ ಹಾಕಿದ್ದಾನೆ ಪಾಪ, ತೊಗೊಂಡು ಹಾಕ್ರಿ ಅಂದೆ. ಸರಿ ಮಾಡೋರು ಶುರು ಮಾಡಿದ್ರೆ ಈ ಸ್ವಲ್ಪ ಜಾಸ್ತಿ ಹೈಟ್ ಬರುತ್ತೆ ಅಂದ್ಬಿಟ್ಟಿದೆ. ತೊಗೊಂಡು ಹಾಕ್ತಾರೆ ನೋಡ್ಬೋದು. ಈ ಥರ ಹೈಟ್ ಮಾಡಿದ್ವಿ ಕ್ಲೀನಾಗಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀವಿ. ನೋಡಿ ಯಾವುದಕ್ಕೆ ಲೈಕ್ ಕೊಡ್ತೀರಾ, ನಮ್ಮ ಹತ್ರ ಕಷ್ಟಪಡೋದು ಲೈಕ್ ಕೊಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಫಾಲೋ ಮಾಡ್ಕೊಂಡು ಬರ್ತಾಯಿರಿ ಗುರು. ಇವತ್ತು ಸಮಾಚಾರ ಇಷ್ಟ ಇದೆ, ಮಿಕ್ಕಿದ್ದು ನಾಳೆ ಹೇಳ್ತೀನಿ.